ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ದೊಡ್ಡ ಮನೆಯಲ್ಲಿ ಇಂತಹ ಘಟನೆ ಆಗಿದ್ಯಾ ಅನ್ನೋದು ಇವತ್ತಿಗೂ ನಂಬಕ್ಕಾಗ್ತಾ ಇಲ್ಲ. ಯಾಕಂದ್ರೆ ದೊಡ್ಡ ಮನೆಯಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲಿ ತನಕ ಬಂದಿಲ್ಲ. ಯುವ ಶ್ರೀದೇವಿ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಅನ್ನೋ ಒಂದು ಆಘಾತಕಾರಿ ಸುದ್ದಿ ಕೇಳಿ ಅಭಿಮಾನಿಗಳು ಬೇಸರಗೊಂಡಿದ್ದಾರೆ. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ವಾದ ವಿವಾದಗಳು ಕೂಡ ನಡೀತಾ ಇದೆ. ಸದ್ಯಕ್ಕೆ ನಮ್ ಜೊತೆ ಮಾತಾಡಕ್ಕೆ ಶ್ರೀದೇವಿ ಪರ ವಕೀಲರಾಗಿರುವಂತಹ ದೀಪ್ತಿ ಅವ್ರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ನಿನ್ನೆಯಿಂದ ಒಂದು ಬಹುದೊಡ್ಡ ಬೆಳವಣಿಗೆ ಆಗುತ್ತೆ. ಶ್ರೀದೇವಿ ಮತ್ತೆ ಯುವ ದಾಂಪತ್ಯದಲ್ಲಿ ಬಿರುಕು ಮೂಡುತ್ತೆ ಅನ್ನುವಂಥ ದೊಡ್ಡ ಆಘಾತಕಾರಿ ಸುದ್ದಿ ಹೊರಬೀಳುತ್ತೆ. ಬಿದ್ದ ತಕ್ಷಣ ಯುವ ಪರ ವಕೀಲರು ಒಂದಿಷ್ಟು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಶ್ರೀದೇವಿ ಪರ ಒಂದಿಷ್ಟು ಬ್ಯಾಡ್ ಕಮೆಂಟ್ಸ್ ಕೂಡ ಹಾಕ್ತಾರೆ. ಈ ತರ ಮಾಡಿದ್ದಾರೆ, ಅವ್ರ ಮೇಲೆ ಇಷ್ಟು ಪ್ರೆಷರ್ಸ್ ಇದೆ, ಅವರ ಕುಟುಂಬದ ಮೇಲೆ ಈ ತರ ಹಲ್ಲೆ ಮಾಡಿದ್ದಾರೆ ಅನ್ನೋ ಮಟ್ಟಗೆ ಮಾತಾಡ್ತಾರೆ. ಒಬ್ಬ ಲಾಯರ್ ಆಗಿ ಈ ತರ ಸ್ಟೇಟ್ಮೆಂಟ್ ಕೊಡೋದು ಎಷ್ಟು ಸರಿ ಅಂತ ಹೇಳಿ? ನಾನೀಗಾಗಲೇ ತುಂಬ ಸತಿ ಸ್ಪಷ್ಟಪಡಿಸಿದ್ದೀನಿ. ಈ ಥರ ಒಂದು ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟನ್ನ ಪಬ್ಲಿಕಲಿ ಪಿಟಿಷನ್ನೇ ಎಂಟೈರ್ ಆಗಿ ಓದ್ದಂಗಿದೆ ಅವರು. ಅದನ್ನ ಹೇಳೋದು ಈಸ್ ಬ್ರೀಚಿಂಗ್ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್. ಬಿಕಾಸ್ ಫ್ಯಾಮಿಲಿ ಕೋರ್ಟು ಪ್ರೊಟೆಕ್ಟ್ ಮಾಡುತ್ತೆ, ಒಬ್ರು ಪಾರ್ಟಿ ಹೆಸರನ್ನೇ ಪ್ರೊಟೆಕ್ಟ್ ಮಾಡೋ ಅಷ್ಟು ಮಟ್ಟಿಗೆ ನಮ್ದು ಲಾ ಅಲ್ಲಿ ಗವರ್ನೆನ್ಸ್ ಇರೋವಾಗ ಒಂದು ವುಮೆನ್ ಮೇಲೆ ಈ ತರ ಅಲಿಗೇಷನ್ಸ್ ಮಾಡೋದು, ಎಸ್ಪೆಷಲಿ ಇನ್ ಅ ಪಬ್ಲಿಕ್, ನಮ್ಗೆ ಇನ್ನೂ ನೋಟಿಸ್ ನಮ್ಗೆ ಕೈಗೆ ಬಂದಿಲ್ಲ. ಸೊ ವಿ ಡೋಂಟ್ ಇವನ್ ನೋ ವಾಟ್ ಆರ್ ದೋಸ್ ಆಕ್ಚುಯಲ್ ಅಲಿಗೇಷನ್ಸ್. ಅದನ್ನ ನೋಡೋ ಮುಂಚೆನೇನೆ ನಮಗೆ ಮಾಧ್ಯಮದಿಂದ ಗೊತ್ತಾಯ್ತು ಈ ತರದೆಲ್ಲ ಮಾಡ್ತಾ ಇದ್ದಾರೆ. ಇಟ್ ಈಸ್ ನಾಟ್ ಇನ್ ದ ರೈಟ್ ಸ್ಪಿರಿಟ್ ಅಂಡ್ ಡೆಫಿನೆಟ್ಲಿ ಲಾ ಡಸ್ ನಾಟ್ ಪ್ರೊವೈಡ್ ದೀಸ್ ಕೈಂಡ್ ಆಫ್ ಅಲಿಗೇಷನ್ಸ್. ಮೇಡಮ್, ಲಾಯರ್ ಕೊಟ್ಟಂತ ಸ್ಟೇಟ್ಮೆಂಟಿಗೆ ತಕ್ಷಣ ಶ್ರೀದೇವಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ರಿಪ್ಲೈ ಅನ್ನ ಕೊಡ್ತಾರೆ. ಅದರಲ್ಲಿ ಒಬ್ಬರ ಸಹನಟಿ ಹೆಸರನ್ನ ಕೂಡ ಮೆನ್ಷನ್ ಮಾಡ್ತಾರೆ. ಆಕ್ಚುಲಿ ಆ ಸಹನಟಿಯ ವಿಚಾರವನ್ನ ನಿಮ್ಮ ವಿಚಾರದಲ್ಲಿ ನಿಮ್ ಜೊತೆ ಡಿಸ್ಕಷನ್ ಮಾಡಿದ್ದಾರಾ ಹೇಗೆ ಅಂತ? ಇಲ್ಲಿವರೆಗೂ ನಾವ್ ಯಾವತ್ತೂ ಸಹನಟಿ ಅವರ ಹೆಸರು ತಗೊಂಡೇ ಇಲ್ಲ. ನಾನಾಗ್ಲಿ ಶ್ರೀದೇವಿ ಆಗ್ಲಿ ಇಲ್ಲ ಅವ್ರ ತಂದೆ ಆಗ್ಲಿ, ನಾವು ಲೀಗಲ್ ಕೋರ್ಸ್ ಅಲ್ಲಿ ಅವರು ನಮ್ಗೆ ಲೀಗಲ್ ನೋಟಿಸ್ ಇಶ್ಯೂ ಮಾಡಿರೋದನ್ನ ನಾವು ಬರೀ ರಿಪ್ಲೈ ಜಾರಿ ಮಾಡಿದಿವೆ ಹೊತ್ತು ನಾವು ಇದುವರೆಗೂ ಯಾರ ಬಗ್ಗೆನೂ ನಾವು ಇಲ್ಲಿ ಪಬ್ಲಿಕ್ ಅಲ್ಲಿ ನಾವು ಮಾತಾಡಿದ್ದಿಲ್ಲ. ಇನ್ಫ್ಯಾಕ್ಟ್ ನಾವ್ ಈವನ್ ಯುವರಾಜ್ ಕುಮಾರ್ ಮೇಲೂ ನಾವೇನು ಅಲಿಗೇಷನ್ಸ್ ಇಲ್ಲ, ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಕ್ ಹೋಗಿಲ್ಲ. ವಿ ಆರ್ ಓನ್ಲಿ ಸೇಯಿಂಗ್ ವಿ ಆರ್ ಟೇಕಿಂಗ್ ಡೆಫಿನೆಟ್ಲಿ ಅಪ್ರೋಪ್ರಿಯೇಟ್ ಆಕ್ಷನ್. ಇವಾಗ ಅವರು ಲಾಯರ್ ಹೇಳಿರೋದನ್ನ ಎಲ್ಲಾನು ಡಿಫೆಮೇಟ್ರಿ ಆಗಿದೆ. ಇಟ್ಸ್ ವೆರಿ ಸ್ಲ್ಯಾಂಡರಸ್ ಟು ಅ ಕ್ಯಾರೆಕ್ಟರ್ ಆಫ್ ಅ ವುಮೆನ್. ಡೆಫಿನೆಟ್ ಆಗಿ ನಾವು ಡಿಫೆಮೇಷನ್ ಸೂಟ್ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ಬಿಯಾಂಡ್ ದಿಸ್ ಅಲಿಗೇಷನ್ಸ್ ಎಲ್ಲಾನು ಇಟ್ ಈಸ್ ಇನ್ ದ ಕೋರ್ಟ್ ಆಫ್ ಲಾ. ಸೊ ಅವ್ರು ಏನೇ ಅಲಿಗೇಷನ್ಸ್ ಮಾಡಿರೋದು, ನಾವೇನೇ ಅಲಿಗೇಷನ್ಸ್ ಮಾಡಿರೋದು ಎಲ್ಲಾನು ಎವಿಡೆನ್ಸ್ ಸಮೇತ ಕೋರ್ಟಲ್ಲಿ ನಾವು ಅಪ್ರೋಪ್ರಿಯೇಟ್ ಟೈಮಲ್ಲಿ ಸಬ್ಮಿಟ್ ಮಾಡ್ತೀವಿ. ಅದು ಸಬ್ಮಿಟ್ ಮಾಡಿದಾಗ ಕೋರ್ಟಲ್ಲಿ ಏನು ಡ್ಯೂ ಕೋರ್ಸ್ ಆಫ್ ಲಾ ಇದೆ, ವಿ ವಿಲ್ ಫಾಲೋ ಥ್ರೂ ದಟ್. ಮೇಡಮ್, ಯುವ ಪರ ವಕೀಲರು ಪ್ರಸಾದ್ ಅವರು ಹೇಳ್ತಾ ಇರುವಂತಹ ಪ್ರಕಾರದಲ್ಲಿ ಅಗೌರವ ತೋರಿದ್ದಾರೆ ಅವರ ಫ್ಯಾಮಿಲಿ ಮೇಲೆ ಶ್ರೀದೇವಿ, ಜೊತೆಗೆ ಮಾನಸಿಕ ಕಿರುಕುಳ ಇವನಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಶ್ರೀದೇವಿ ನೀವೊಬ್ಬರವರ ಪರ ವಕೀಲೆಯಾಗಿ ಯಾವ ತರ ರಿಯಾಕ್ಟ್ ಮಾಡಿದ್ದಾರೆ ಅಂತ ಹೇಳಿ? ಇದು ಲೀಗಲ್ ನೋಟಿಸಲ್ಲೂ ಮೆನ್ಷನ್ ಮಾಡಿದ್ರು, ನಾವು ಅದಕ್ಕೆ ರಿಪ್ಲೈ ಕೊಟ್ಟಿದ್ದೀವಿ. ಇನ್ಫ್ಯಾಕ್ಟ್ ನೋಡೋದಕ್ಕಾದ್ರೆ ಮಾನಸಿಕ ಕಿರುಕುಳ ಅನ್ನೋದು ಶ್ರೀದೇವಿಗೆ ಆಗಿದೆ ಹೊತ್ತು ನಾವು ಯುವ ಮೇಲೆ ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್ಸ್ ಎಲ್ಲಾನು ಕೋರ್ಟಲ್ಲಿ ಎಸ್ಟಾಬ್ಲಿಷ್ ಆಗಿ ಪ್ರೂವ್ ಆಗಬೇಕು. ಅದು ಕೋರ್ಟಲ್ಲಿ ಅದು ಅವರು ಕರೆಕ್ಟು ಇವರಿಗೆ ಮಾನಸಿಕ ಕಿರುಕುಳ ಆಗಿದೆ ಅಂದು ಪಿಟಿಷನ್ ಅಲೌ ಮಾಡಿದ್ರೆ ಅದು ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಡ್ಯೂ ಕೋರ್ಸ್. ಇದು ನಮ್ದು ಎವಿಡೆನ್ಸ್ ಲೀಡ್ ಆಗಬೇಕು, ನಮ್ದು ಏನೇನು ಪ್ರೂಫ್ ಹಾಕಿದೀವಿ ಅದನ್ನೆಲ್ಲಾನು ಕೋರ್ಟ್ ನೋಡಬೇಕು. ಅವ್ರು ಹಾಕಿರೋದು ನಾವು ಹಾಕಿರೋದು ಎಲ್ಲ ನೋಡೋ ಅಷ್ಟರಲ್ಲಿ ಟೈಮ್ ಹಿಡಿಯುತ್ತೆ. ಇದು ಬಿಯಾಂಡ್ ದಾಟ್ ಓನ್ಲಿ ಅವರು ಆಲ್ರೆಡಿ ಇಲ್ಲಿ ಜಜ್ಮೆಂಟ್ ಪಾಸ್ ಮಾಡಾಗಿದೆ ನಿನ್ನೆ ಪ್ರೆಸ್ ಮುಂದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ದಟ್ ಇಸ್ ನಾಟ್ ಇನ್ ದ ರೈಟ್ ಸ್ಪಿರಿಟ್. ಆ್ಯಂಡ್ ಆಸ್ ಐ ಮೆನ್ಷನ್ಡ್, ನಮ್ಗೆ ಪಿಟಿಷನ್ ಸಿಕ್ಕಿದ ಮೇಲೆ ನಾವು ಅದಕ್ಕೆ ತಕ್ಕಾಗಿ ರೆಸ್ಪಾನ್ಸ್ ಅನ್ನೋದನ್ನು ಕೊಡ್ತೀವಿ. ಎಲ್ರಿಗೂ ಹೊಂದಿರುವಂತ ಪ್ರಶ್ನೆ, ಇಷ್ಟೆಲ್ಲ ಆದ್ರೂ ಶ್ರೀದೇವಿ ಅವರು ಯಾಕೆ ಇನ್ನೂ ಮೌನದಲ್ಲೇ ಇದ್ದಾರೆ, ಮೌನ ಮುರಿತಾ ಇಲ್ಲ ಯಾಕೆ ಅನ್ನೋದು? ದಟ್ ಈಸ್ ಹರ್ ಪರ್ಸನಲ್ ಕ್ಯಾರೆಕ್ಟರ್. ಸೊ ಇದರಲ್ಲೇ ನಮಗೆ ಅಸೆಸ್ ಮಾಡ್ಬೋದು ವಾಟ್ ಕೈಂಡ್ ಆಫ್ ಅ ಕ್ಯಾರೆಕ್ಟರ್ ಶಿ ಕಮ್ಸ್ ಫ್ರಮ್. ಬಿಕಾಸ್ 9 years ಇಂದ ದೇರ್ ಹ್ಯಾಸ್ ನೆವರ್ ಬಿನ್ ಎನಿ ಕೈಂಡ್ ಆಫ್ ಅ ಕಂಪ್ಲೇಂಟ್ ಅಗೇನ್ಸ್ಟ್ ಹರ್. ಇನ್ಫ್ಯಾಕ್ಟ್ ಮಾಧ್ಯಮದಲ್ಲೂ ಅಷ್ಟೇನೆ their own family has spoken well and good about her, and suddenly suddenly she seems to be the villain in the entire
ಲೀಗಲ್ ನೋಟಿಸ್ ಎಲ್ಲದರಲ್ಲೂ ಅವ್ರು ಹೇಳಿರೋ ಪ್ರಕಾರದಲ್ಲಿ ನೋಡಕ್ ಹೋದ್ರೆ ನಮ್ಗೂನು ಅಪ್ರೋಪ್ರಿಯೇಟ್ ಅಲಿಗೇಷನ್ಸ್ ಇದೆ ಅವ್ರ ಮೇಲೆ. ಅವ್ರು ಏನೇನ್ ಮಾಡಿದ್ರು ಶ್ರೀದೇವಿ ಮೇಲೆ ಅನ್ನೋದು ಅದನ್ನ ನಾವು ನಮ್ಮ ರಿಪ್ಲೈಯಲ್ಲಿ ನಾವು ಕೋರ್ಟಲ್ಲಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.